ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಿವತ್ತು ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು, ಒಂದು 3-4 ಡೇಸ್ ಆಯಿತು ಅನಿಸುತ್ತೆ ವೀಡಿಯೋನ ಅಪ್ಲೋಡ್ ಮಾಡಿ. ಏನಕ್ಕೆ ಅಂತಂದರೆ ರೀಸನ್ ಇದೆ, ಲಾಸ್ಟಲ್ಲಿ ಹೇಳ್ತೀನಿ ಏನು ರೀಸನ್ನು ಅಂತ. ಇವಾಗ ಫಸ್ಟು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತಿನ ವೀಡಿಯೋದಲ್ಲಿ ನಾನು ಬಿಸಿಬೇಳೆಭಾತ್ ರೆಸಿಪಿ ಸಿಂಪಲ್ಲಾಗಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಮಾರ್ನಿಂಗ್ ರೊಟೀನ್ ನನಗೆ ಏನೇನೆಲ್ಲ ಆಗುತ್ತೆ ಅನ್ನೋದು, ಜೊತೆಗೆ ನನ್ನ ಒಂದು ಏನು ಹಣೆ ಬರನೇ ಸರಿ ಇಲ್ಲ ಅಂತಾರಲ್ಲ, ಆ ಥರ ಆಗಿಬಿಟ್ಟಿದೆ. ಅದೇನಾಯಿತು ಅನ್ನೋದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ಈ ವಿಡಿಯೋನ ನೋಡಿ ಸ್ವಲ್ಪನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವಾ, ಒಂದು ಲೈಕ್, ಹಾಗೆಯೇ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇದ್ದೀರಲ್ವ, ನಾನಿವಾಗ ಫಸ್ಟು ಅಕ್ಕಿ ತೊಳ್ಕೊಂಡು, ಅಕ್ಕಿ ಮತ್ತು ತೊಗರಿಬೇಳೆ ಜೊತೆಗೆ ಅದಕ್ಕೆ 1 ಸ್ಪೂನಷ್ಟು ಮಸೂರ್ ದಾಲ್ದು ಪೌಡರನ್ನು ಹಾಕಿ, ತರಕಾರಿನೂ ಹಾಕಿಬಿಟ್ಟು ನಾನಿವಾಗ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ವಾಶ್ ಮಾಡಿ ಎಲ್ಲನೂ ಹಾಕಿ ಅದು ಹಾಕಿಟ್ಟೆ. ಅದು ಹಳೆ ಕುಕ್ಕರ್ ಅಲ್ವಾ, ಸ್ವಲ್ಪ ನೀರು ಬಿಸಿಬೇಳೆ ಭಾತ್ಗೆಲ್ಲ ಜಾಸ್ತಿ ಬೇಕಾಗುತ್ತಲ್ವ. ನೀರು ಜಾಸ್ತಿ ಹಾಕಿದ್ರೆ ವಿಷಲ್ ಹೊಡ್ಸೋದೇ ಕಷ್ಟ ಆಗುತ್ತೆ. ವಿಷಲ್ ಹೊಡೆಯಲ್ಲ ಅದು. ವಿಷಲ್ ಹೊಡ್ಸೋಕೆ ಹೋದರೆ ನೀರೆಲ್ಲ ಫುಲ್ ಮೇಲೆ ಬರುತ್ತೆ, ಒಂದು ಸ್ವಲ್ಪನಾದರೂ ಅಲ್ಲ, ಫುಲ್ ಬರುತ್ತೆ ಮೇಲೆ. ಹಂಗಾಗಿ ಭಯ ಆಯಿತು. ಇದು 1 ಇಯರ್ ಆಯಿತು, ಲಾಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟ್ ಅಂತೇಳಿ ನಾನು ತೊಗೊಂಡಿದ್ದೆ ಅಲ್ವಾ, ಅದೇನೇ. ಅದರಲ್ಲಿ 2 ಕುಕ್ಕರು, 2 ಲೀಟರ್ದು 3 ಲೀಟರ್ದು ಯೂಸ್ ಮಾಡ್ತಾ ಇದ್ದೆ. 5 ಲೀಟರ್ದು ಅದು ಇತ್ತಲ್ವ ಅಂತ ಯೂಸ್ ಮಾಡ್ತಾ ಇರಲಿಲ್ಲ. ಈ ಥರದ್ದೆಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಸಾಂಬಾರ್ದೇನಾದರೂ ಸ್ವಲ್ಪ ಜಾಸ್ತಿ ನೀರಾಗಿ ಬೇಯಿಸ್ಕೋಬೇಕು ಅಂತಂದರೆ ಎಲ್ಲ ಮೇಲೆ ಬರ್ತಾಯಿತ್ತು. ಹಂಗಾಗಿಬಿಟ್ಟು ತೆಕ್ಕೊಡ್ರಿ ಅಂತ ಮೇಲಿಟ್ಬಿಟ್ಟಿದ್ದೆ. ಅದು ಬಾಕ್ಸಲ್ಲೇ ಓಪನ್ ಮಾಡಿರಲಿಲ್ಲ, ಅದನ್ನು ತೆಕ್ಕೊಟ್ರು. ಇದು ಹ್ಯಾಂಡಲ್ ಬೇರೆ ಫಿಕ್ಸ್ ಮಾಡಬೇಕಿತ್ತು, ಸ್ವಲ್ಪ ಫಿಕ್ಸ್ ಮಾಡಿಕೊಡ್ರಿ ಬೇಗ. ಸ್ವಲ್ಪ ಲೇಟಾಗೇ ಎದ್ದಿದ್ದೆ, ಹಣೆ ಬರ ಸರಿ ಇಲ್ಲ ಅಂತಂದಲ್ಲ, ಹಿಂಗೆ ಆಗಿದ್ದು. ಏನಾಯಿತು ಅಂತಂದರೆ ಸ್ವಲ್ಪ ಪೀರಿಯಡ್ಸ್ ಟೈಮ್ ಅಲ್ವಾ, ಲೇಟಾಗಿ ಎದ್ದೆ, ಹೊಟ್ಟೆ ನೋವೆಲ್ಲ ಇರ್ತಿತ್ತು ಅಂಥೇಳಿ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಬಂದಿರಲಿಲ್ಲ. ಬೆಳಿಗ್ಗೆ ಲೇಟಾಗಿ ಎದ್ಬಿಟ್ಟು ಬಿಸಿಬೇಳೆಭಾತ್ ಮಾಡೋಣ ಅಂತ ಹೋದರೆ ಇದೇನಾಯಿತು, ವಿಷಲ್ ಬೇರೆ ಹೊಡಿಲಿಲ್ಲ. ಕುಕ್ಕರ್ ಚೇಂಜ್ ಮಾಡಿಕೊಂಡು ಮತ್ತೆ ವಿಷಲ್ ಹೊಡಿಸಿ, ಅದು ವಿಷಲ್ ಹೋಗೋಷ್ಟೊತ್ತಿಗೆ ಟೈಮ್ ಆಗೋಯಿತು. ಅದು ಮೇಲೆ ನೀರು ಬಂತು ಅನ್ನಲ್ಲ, ಅದು ಸ್ಟವ್ ಮೇಲೆಲ್ಲ ಬಿದ್ದಿತ್ತು. ಅದೇನು ಮಾಡಿದೆ, ಕುಕ್ಕರ್ನ ಹಾಕಿ ಅದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತಲ್ಲಿ ಬಿಸಿ ಆಗಿಬಿಟ್ಟಿತ್ತು ಚೆನ್ನಾಗೇ. ಗ್ಯಾಸ್ ಸ್ಟವ್ನ ಒರೆಸ್ಕೊಳ್ಳೋಣ ಅಂತ ಹೋದೆ, ಕುಕ್ಕರ್ಗೆ ಕೈ ಟಚ್ ಆಗಿಬಿಡ್ತು, ಕೈ ಸುಟ್ಕೊಂಡ್ಬಿಟ್ಟೆ. ಹಿಂಗೆ ಸುಮಾರು ಸುಟ್ಕೊಂಡಿದ್ದೀನಿ. ನಂದಂತೂ ಬಲಗೈ ಎಲ್ಲ ಬರೀ ಸುಟ್ಕೊಂಡಿರೋ ಕಲೆಗಳೇ ಇದೆ ಅಂಥೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಹಂಗೇ ಆಯಿತು, ಇವತ್ತು ಕೈ ಸುಟ್ಕೊಂಡೆ. ಬಟ್ ಕ್ಯಾಮ್ರಾದಲ್ಲಿ ತೋರಿಸೋದಕ್ಕೆ ಕಾಣಿಸ್ತಾ ಇರಲಿಲ್ಲ. ನೋಡೋಣ, ಹಂಗೇನಾದರೂ ಕಾಣಿಸ್ತು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಎಷ್ಟು ಸುಟ್ಕೊಂಡಿದ್ದೀನಿ ಅಂತ. ಇವಾಗ ಬಂದು ಆ ಕಡೆ ಅದನ್ನು ವಿಷಲ್ ಹೊಡಿಯೋದಕ್ಕಿಟ್ಟೆ. ಅದನ್ನು ಒಂದು 3-4 ವಿಷಲ್ ಹೊಡಿಸ್ಕೊಳ್ಳೋಣ ಅಂತ ಈ ಕಡೆ ನಾನು ಹಂಗೆ ಬೇಗ ಒಗ್ಗರಣೆನೂ ರೆಡಿ ಮಾಡಿ ಇಟ್ಬಿಡೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಬಿಸಿಬೇಳೆಭಾತ್ ಅಂದರೆ ಬಿಸಿನೇ ಇರುತ್ತೆ, ಅದು ತಿನ್ನೋದಕ್ಕೆ ಮಕ್ಕಳಿಗೆ ಆಮೇಲೆ ಕಷ್ಟ ಆಗುತ್ತೆ, ಟೈಮ್ ಆಗುತ್ತೆ ಅಂತ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಹಿಂಗೆ ಹಾಕ್ಕೊಂಡು, ಅದ್ರ ಜೊತೆಗೆ ನಾನಿವಾಗ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಲಿಲ್ಲ ಅನಿಸುತ್ತೆ, ಈರುಳ್ಳಿ ಬೆಂದೇ ಇಲ್ಲ ಅಂತ ಹೇಳ್ತಾ ಇದ್ಲು ಅಮ್ಮು. ನಾನು ಕೆಲವೊಂದು ಟೈಮ್ ಏನು ಮಾಡ್ತಾಯಿದ್ದೆ, ಈರುಳ್ಳಿ ಟೊಮೊಟೊ ಎಲ್ಲನೂ ಹಾಕಿನೇ ಬೇಯಿಸ್ಕೊತಾ ಇದ್ದೆ. ಒಗ್ಗರಣೆಗೆ ಏನಿಲ್ಲ, ಅದು ಲಾಸ್ಟಲ್ಲಿ ಆ ಪುಡಿನ ಅದರಲ್ಲೇ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೆ. ಫಸ್ಟ್ ಸ್ವಲ್ಪ ಒಗ್ಗರಣೆ ಥರ ಮಾಡಿಕೊಂಡು, ಬೇಳೆ ಬೆಂದಿಲ್ಲ ಅಂತ ಅನಿಸ್ತಾ ಇರೋದು. ಯಾಕಂದರೆ ಒಗ್ಗರಣೆ ಮಾಡಿಕೊಂಡು ಉಪ್ಪೆಲ್ಲ ಹಾಕಿ ನಾನು ಬೇಯೋದಕ್ಕಿಟ್ರೆ ಬೇಳೆ ಬೆಂದಿರ್ತಿರ್ಲಿಲ್ಲ, ಅದಕ್ಕೆ ಈ ಥರ ಮಾಡ್ಕೊತಾ ಇದ್ದೀನಿ ಇವತ್ತು. ಇಲ್ಲಿ ಒಗ್ಗರಣೆ ಮಾಡುವಾಗೂ ಅಷ್ಟೇ ಸ್ವಲ್ಪ ಉಪ್ಪು ಹಾಕಿದೆ, ಹಾಕಿದ ತಕ್ಷಣ ಅರಿಶಿನನೂ ಹಾಕ್ಬಿಟ್ಟೆ ಅಲ್ವಾ, ಸ್ವಲ್ಪ ಬೆಂದಿಲ್ಲ ಅನ್ನೋ ಥರ ಆಯಿತು. ಆಮೇಲೆ ಜಾಸ್ತಿ ಟೈಮ್ ಕುದಿಸೋದಕ್ಕೂ ಟೈಮ್ ಇರಲಿಲ್ಲ ನನಗೆ, ಒಂದು ಕುದಿ ಮಾತ್ರ ಕುದಿಸ್ಕೊಂಡೆ ಲಾಸ್ಟಲ್ಲಿ. ಹಂಗಾಗಿ ಅದು ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿತ್ತು ಅಂತ ಹೇಳಿದ್ಲು ಅಮ್ಮು ತಿನ್ನುವಾಗ. ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶೇಂಗಾ ಬೀಜನೂ ಹಾಕ್ಕೊಳ್ಳೋದಾದರೆ ಈ ಟೈಮಲ್ಲಿ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ ಇಷ್ಟ ಆಗೋಲ್ಲ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಇವಾಗ 2 ಪ್ಯಾಕನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1 ಪ್ಯಾಕ್ ಮಾತ್ರ ವಿಡಿಯೋ ಆಗಿದೆ, ಇನ್ನೊಂದು ಪ್ಯಾಕು ನಾನು ಲಾಸ್ಟಲ್ಲಿ ಹಾಕ್ಕೊಂಡೆ, ಅದು ಆಫ್ ಮಾಡಿದ್ಮೇಲೆ ನೀರು ಥರ ಅನಿಸುತ್ತೆ ಅಂತ. ಹಾಗಾಗಿ ಅದು ವಿಡಿಯೋ ಆಗಿಲ್ಲ. 2 ಪ್ಯಾಕು ಬಿಸಿಬೇಳೆಭಾತ್, MTR ಬಿಸಿಬೇಳೆಭಾತ್ ಪೌಡರನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ಕುದಿಸ್ಕೋಬೇಕಿತ್ತು. ಅಲ್ಲೂ ಕೂಡ ಅಷ್ಟೇ ಕುದಿಸ್ಕೊಂಡಿಲ್ಲ, ತುಂಬ ಬಿಸಿ ಆಗುತ್ತೆ ಅಂತ. ಆಮೇಲೆ ಇದರಲ್ಲಿ ಹಾಕೊಂದ್ಸಲ ಕುದಿಸ್ಕೋಬೇಕಲ್ವ ಅಂತ. ಅದಾದಮೇಲೆ ಇದಿನ್ನೂ ವಿಷಲ್ ಹೋಗಿರಲಿಲ್ಲ, ಅಷ್ಟರೊಳಗಡೆ ಪಾತ್ರೆ ತೊಳ್ಕೊಂಬಿಡೋಣ, ನನಗೆ ಈಸಿ ಆಗುತ್ತೆ ಅಂತ ಹೇಳಿ
ಪಾತ್ರೆ ಎಲ್ಲ ತೊಳ್ಕೊಂಡು ಆನಂತರ ಅಷ್ಟರೊಳಗಡೆ ವಿಷಲ್ ಹೋಯ್ತು. ಆದಮೇಲೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಅಲ್ವಾ. ಹಂಗಾಗಿ ಮಧ್ಯೆ ಮಧ್ಯೆ ಯಾವ ಟೈಮೂ ನಾನು ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ಮಾರ್ನಿಂಗು ಬೇಗ ಬೇಗ ಎಲ್ಲನೂ ಮಾಡ್ಕೋತೀನಿ. ಅದ್ರ ಜೊತೆಗೆ ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಂಡಿದ್ದೆ. ಈ ಟೈಮ್ ಟೇಬಲ್ ನಿಮಗೆ ಹೆಲ್ಪ್ ಆಗುತ್ತಾ ಏನು ಅನ್ನೋದನ್ನು ನೋಡಿ ಲಾಸ್ಟಲ್ಲಿ ತೋರಿಸ್ತೀನಿ. ಅದ್ರ ಬಗ್ಗೆ ನಾನು ಇನ್ನೂ ಫಾಲೋ ಮಾಡ್ತಾಯಿಲ್ಲ, ಯಾಕಂದರೆ ಅದನ್ನು ರೆಡಿ ಮಾಡಿ ಇವಾಗ ಒಂದು 3 ಡೇಸ್ ಮೇಲಾಯಿತು. ಬಟ್ ಪೀರಿಯಡ್ಸ್ ಟೈಮ್ ಇತ್ತಲ್ವ, ಪೀರಿಯಡ್ಸ್ ಇದ್ದಾಗ ನಾನು ಸ್ವಲ್ಪ ಬೆಳಿಗ್ಗೆ ಲೇಟಾಗೆ ಎದ್ದೇಳೋದು, ರಾತ್ರಿ ಟೈಮ್ ನಿದ್ದೆ ಮಾಡಿರಲ್ಲ ಸರಿಯಾಗಿ. ಹಂಗಾಗಿ ಅದನ್ನು ಇನ್ನೂ ಫಾಲೋ ಮಾಡ್ತಾಯಿಲ್ಲ. ಫಾಲೋ ಮಾಡುವಾಗ ನಾನು ಹೇಳ್ತೀನಿ ಯಾವ ರೀತಿಯಾಗಿ ನನಗೆ ಹೆಲ್ಪ್ ಆಗ್ತಾಯಿದೆ ಅಂಥೇಳಿ. ಅದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಲಾಸ್ಟಲ್ಲಿ ನಾನು ಹಾಕಿದ್ದೀನಿ. ನಿಮಗೇನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಹೆಲ್ಪ್ ಆಯಿತಾ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಫಸ್ಟು ಮಕ್ಕಳಿಗೆ ಪ್ಲೇಟಿಗೆ ಹಾಕ್ಕೊಟ್ಬಿಟ್ಟೆ, ಅವರಿಗೆ ಸ್ವಲ್ಪ ತಣ್ಣಗಾಗಲಿ ಅಂತ. ಉಪ್ಪನ್ನ ನಾನು ಇವಾಗ ಲಾಸ್ಟಲ್ಲಿ ಹಾಕ್ಕೋತಾ ಇದ್ದೀನಿ. ಫಸ್ಟೆಲ್ಲ ಏನು ಮಾಡ್ತಾಯಿದ್ದೆ, ಬೇಯೋಕ್ಕೆ ಇಡ್ತಾಯಿದ್ದೆ ಅಲ್ವಾ ಬೇಳೆ ಎಲ್ಲನೂ, ಆವಾಗನೇ ಹಾಕ್ಬಿಡ್ತಾಯಿದ್ದೆ. ಅದೇನಾಗೋದು ಬೇಳೆನೇ ಬೇಯ್ತಿರಲಿಲ್ಲ. ಇವತ್ತು ಚೆನ್ನಾಗಿ ಬಂದಿತ್ತು ಅಂತ ಅನ್ಕೋತೀನಿ. ನಾನಿನ್ನೂ ತಿಂದಿರಲಿಲ್ಲ. ಮಕ್ಕಳಿಗೆ ಫಸ್ಟ್ ಹಾಕ್ಕೊಟ್ಟು ಆನಂತರ ಬಾಕ್ಸನ್ನು ರೆಡಿ ಮಾಡಿ ಬಿಸಿದೆ ಮುಚ್ಚಿ ಕಳಿಸೋ ಹಂಗಾಗ್ಬಿಡ್ತು. ನಾನು ಯಾವಾಗಲೂ ಏನು ಮಾಡ್ತಾಯಿದ್ದೆ, ಸ್ವಲ್ಪ ಟೈಮು ಬಾಕ್ಸಿಗೆ ಹಾಕಿದ್ಮೇಲೆ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡ್ತಾಯಿದ್ದೆ, ಆಮೇಲೆ ಮುಚ್ಚಿಡ್ತಾಯಿದ್ದೆ. ಇವತ್ತು ಟೈಮ್ ಆಗಿಬಿಟ್ಟಿತ್ತು, ಬಾಕ್ಸಿಗೆ ಹಾಕಿದ ತಕ್ಷಣ ಮುಚ್ಚಿ ಕಳಿಸಿದೆ. ಹಂಗಾಗಿ ಮಕ್ಕಳಿಗೆ ಹೇಳ್ತಾಯಿದ್ದೆ, ಹುಷಾರು, ತುಂಬ ಬಿಸಿ ಇದೆ, ಲಂಚ್ ಬ್ಯಾಗ್ ಎಲ್ಲ ಆಡಿಸ್ಕೊಂಡು ಹೋಗ್ಬೇಡ್ರಿ, ವ್ಯಾನಲ್ಲಿ ಪಾಪ ರಶ್ ಇರುತ್ತೆ, ಹಂಗೆ ಹಿಂಗೆ ಆಡ್ಕೊಂಡು ಹೋಗ್ತಾರೆ, ಅದಕ್ಕೆ ಹೇಳ್ತಾಯಿದ್ದೆ. ಅದಾದಮೇಲೆ ಮಕ್ಕಳಿಗೆ ಹಾಕ್ಕೊಟ್ಟಿದ್ದೆಲ್ವ ತಿಂತಾಯಿದ್ರು. ಅಮ್ಮಗೇನು ತಲೆನೂ ಬಾಚಿರಲಿಲ್ಲ, ತಲೆ ಬಾಚ್ತಾ ಇದ್ದೀನಿ. ಕೈ ಉರಿತಾ ಇತ್ತು ತಲೆ ಬಾಚುವಾಗನು. ಲಾಸ್ಟಲ್ಲಿ ನೋಡ್ಕೋತಾ ಇದ್ದೆ, ಫುಲ್ಲು ಬೊಬ್ಬೆ ಬಂದುಬಿಟ್ಟಿತ್ತು. ಫಸ್ಟೆಲ್ಲ ಉರಿತಾ ಇತ್ತು, ಅದು ಏನಾಯಿತು ಅಂತಲೇ ಕಾಣಿಸ್ತಾ ಇರಲಿಲ್ಲ. ಅಷ್ಟಾಗಿ ಏನೂ ಆಗಿಲ್ಲ ಅಂದ್ಕೊಂಡೆ. ಆಮೇಲೆ ಫುಲ್ಲು ಬೊಬ್ಬೆ ಬಂದುಬಿಡ್ತಲ್ಲ, ಆವಾಗ ಗೊತ್ತಾಯಿತು ಎಷ್ಟೊಂದು ಸುಟ್ಕೊಂಡಿದ್ದೀನಿ ಅಂತ. ಇನ್ನೇನು ಮಾಡೋಕ್ಕಾಗಲ್ಲ, ಇವೆಲ್ಲ ಇದ್ದಿದ್ದೆ ಅಂದ್ಕೊಂಡು ಬೆಳಗ್ಗೆನೇ ಯಾರ ಮುಖ ನೋಡಿದ್ನೋ ಅನ್ನೋ ಅಷ್ಟು ಬೇಜಾರಾಗಿಬಿಡ್ತು. ಆಮೇಲೆ ಏನಿಲ್ಲ ಬಿಡು ಸರಿ ಹೋಗುತ್ತೆ ಅಂದ್ಕೊಂಡು ಸುಮ್ಮನಾದೆ. ಕೈಯಲ್ಲಿ ಬಳೆ ನೋಡ್ತಾ ಇದ್ದೀರಾ, ಇದು ಹಿಂದಿನ ದಿನದ ವ್ಲಾಗನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಆ ವಿಡಿಯೋನ ಅಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡೆ, ಸ್ವಲ್ಪ ಶಾರ್ಟ್ ಆಯಿತು. ಹಂಗಾಗಿಬಿಟ್ಟು ಇದು ಹಿಂದಿನ ದಿನ ಸಂಜೆ ವ್ಲಾಗು, ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸಂಜೆ ನಾನು ಸ್ನಾನ ಮಾಡಿಬಿಟ್ಟು ಸ್ವಲ್ಪ ರೆಡಿ ಆಗಿಬಿಟ್ಟು ಆನಂತರ ಪೂಜೆನ ಮಾಡಿಕೊಂಡೆ. ಅದನ್ನು ಫಸ್ಟ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಮಾರ್ನಿಂಗ್ ವಿಡಿಯೋ ಜೊತೆಗೆ ನಾನು ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡು ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆ ಟೈಮ್ ಟೇಬಲ್ದು ಕೂಡ ಆ್ಯಡ್ ಮಾಡಬೇಕಿತ್ತಲ್ವ, ಹಾಗಾಗಿ ಈವ್ನಿಂಗ್ ಇದೆಲ್ಲನೂ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಯಾಕಂದರೆ ಬೆಳಿಗ್ಗೆನೇ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಇದೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತ ನಾನು, ಯಾಕಂದರೆ ಹಿಂಗೆ ಉಲ್ಟಾ ಮಾಡ್ತಾಯಿದ್ದೆ ಅಲ್ವಾ, ಬೆಳಿಗ್ಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸಂಜೆ ಸ್ನಾನ ಮಾಡಿಕೊಂಡು ನಾನು ಪೂಜೆ ಮಾಡ್ತಾಯಿದ್ದೆ. ಬಟ್ ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ರೆ ಸಂಜೆನೂ ಪೂಜೆ ಮಾಡೋದಕ್ಕಾಗುತ್ತಲ್ವ ಅಂತ ಅನ್ನಿಸ್ತು. ಹಂಗಾಗಿ ನಾನು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವಿಡಿಯೋ ಆ ಕಡೆ ಈ ಕಡೆ ಆಗಿದೆ ಅಂತ ಅಂದ್ಕೊಳ್ತೀನಿ, ಏನು ಅಂದ್ಕೊಳ್ಳೋಕೆ ಹೋಗಬೇಡಿ. ಬಟ್ ಇದೆಲ್ಲದ್ರ ಬಗ್ಗೆ ನಾನು ಹೇಳೋದಕ್ಕೇ ನಾನು ಇದನ್ನು ಆ್ಯಡ್ ಮಾಡಬೇಕಿತ್ತು. ಏಕೆಂದರೆ ಫಸ್ಟ್ ಮಾಡ್ತಾಯಿದ್ದಿದ್ದು ಹಿಂಗೆ, ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸೋಂಬೇರಿ ಥರ ಸ್ನಾನನೂ ಮಾಡ್ಕೊತಿರ್ಲಿಲ್ಲ, ಹಂಗೆ ಇರ್ತಾಯಿದ್ದೆ. ಸಂಜೆ ಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೆ. ಬೆಳಿಗ್ಗೆ ಮಕ್ಕಳು ಕೆಲವೊಂದು ಟೈಮ್ ಪೂಜೆ ಮಾಡ್ದಲೇ ಹೋದರೆ ಪೂಜೆನೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಬರೀ ಸಂಜೆ ಮಾತ್ರ ಪೂಜೆ ಆಗ್ತಾಯಿತ್ತು. ಇವಾಗ ಬೆಳಿಗ್ಗೆ ಸಂಜೆ 2 ಟೈಮು ಪೂಜೆ ಮಾಡ್ಕೋಬೋದಲ್ವ ಅಂತ ಅನ್ನಿಸ್ತು ನನಗೆ. ಇದು ಒಂದೇ ಟೈಮ್ ಪೂಜೆ ಆಗುತ್ತೆ ಅಂತ, ಹಂಗಾಗಿ ನಾನು ಇದನ್ನು ಚೇಂಜ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇರೋದು. ಇದಿಷ್ಟನ್ನು ಇವತ್ತಿನ ದಿನದ ವ್ಲಾಗ್ ಆಗಿತ್ತು. ಈ ವಿಡಿಯೋ ಹೇಗೆ ಅನ್ನಿಸ್ತು, ಏನು ತಿಳ್ಕೊಳ್ಳೋಕೆ ಸಿಕ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಟೈಮ್ ಟೇಬಲನ್ನು ನೋಡಿಬಿಟ್ಟು ಅದ್ರ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಖುಷಿ ಆಗುತ್ತೆ ಏನಾದರೂ ನಿಮಗೆ ಹೆಲ್ಪ್ ಆಯಿತಾ ಇಲ್ಲ ಅನ್ನೋದು. ಹಾಗೆಯೇ ದಯವಿಟ್ಟು ತುಂಬ ಜನ ವಿಡಿಯೋ ನೋಡ್ತೀರಾ, ಲೈಕ್ ಶೇರ್ ಕಮೆಂಟನ್ನು ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪದೇ ಪದೇ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ದುಡ್ಡು ಕೊಡಬೇಕಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.